ರಾತ್ರಿ ಮಲಗ್ತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ. ಈ ಮಧ್ಯದಲ್ಲಿ 7ರಿಂದ 8 ಗಂಟೆ ಏನಾಗುತ್ತೆ? ಯಾಕೆ ನಮಗೆ ಕೆಲವೊಮ್ಮೆ ವಿಚಿತ್ರವಾದ ಅರ್ಥವೇ ಇಲ್ಲದ ಕನಸುಗಳು ಬೀಳುತ್ತೆ? ವೈ ಈಸ್ ಸ್ಲೀಪ್ ಸೋ ಇಂಪಾರ್ಟೆಂಟ್? ಇವತ್ತು ನಾವು ಕಡೆಗಣಿಸೋ ಈ ನಿದ್ದೆಯ ಹಿಂದಿರೋ ಅಮೇಝಿಂಗ್ ಸೈನ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ವಿಡಿಯೋಯಿಂದ ನಿಮ್ಮ ಸ್ಲೀಪ್ ಬಗ್ಗೆ ನೀವು ಯೋಚಿಸುವ ರೀತಿಯೇ ಬದಲಾಗುತ್ತೆ. ಮೊದಲನೆಯದಾಗಿ, ಸ್ಲೀಪ್ ಅಂದರೆ ಬ್ರೈನ್ ಶಟ್ ಡೌನ್ ಆಗೋದಲ್ಲ. ಆ್ಯಕ್ಚುಲಿ ನಮ್ಮ ಬ್ರೈನ್ ರಾತ್ರಿ ಹೊತ್ತು ಇನ್ನೂ ಜಾಸ್ತಿ ಬ್ಯುಸಿ ಇರುತ್ತೆ. ಇದೊಂದು ಥರ ನೈಟ್ ಶಿಫ್ಟ್ ಇದ್ದ ಹಾಗೆ. ಇದಕ್ಕೆ ಒಂದು ಸಿಂಪಲ್ ಅನಾಲಜಿ ಇದೆ. ಥಿಂಕ್ ಆಫ್ ಯುವರ್ ಬ್ರೈನ್ ಆ್ಯಸ್ ಎ ಬ್ಯುಸಿ ಸಿಟಿ. ಹಗಲೊತ್ತು ಟ್ರಾಫಿಕ್, ನಾಯ್ಸ್, ಪೊಲ್ಯೂಷನ್, ರಾತ್ರಿ ಹೊತ್ತು ಆ ಸಿಟಿಯನ್ನು ಕ್ಲೀನ್ ಮಾಡೋ ಟೀಮ್ ಬರುತ್ತೆ ಅಲ್ವಾ? ಸ್ಲೀಪ್ ಈಸ್ ದಟ್ ಕ್ಲೀನಿಂಗ್ ಟೀಮ್ ಫಾರ್ ಅವರ್ ಬ್ರೈನ್. ನಿದ್ದೆ ಮಾಡುವಾಗ ಗ್ಲೈಫೆಟಿಕ್ ಸಿಸ್ಟಮ್ ಅನ್ನೋ ಪ್ರೋಸೆಸ್ನಿಂದ ಬ್ರೈನ್ನಲ್ಲಿರೋ ಟಾಕ್ಸಿನ್ಸ್ಗಳೆಲ್ಲ ಕ್ಲೀನ್ ಆಗುತ್ತೆ. ಇದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ ಮೆಮೊರಿ ಕನ್ಸಾಲಿಡೇಷನ್. ಹಗಲೊತ್ತು ನಾವು ಕಲಿತಿದ್ದೆಲ್ಲ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿರುತ್ತೆ. ನಿದ್ದೆ ಮಾಡುವಾಗ ಬ್ರೈನ್ ಅದನ್ನೆಲ್ಲ ಸಾರ್ಟ್ ಮಾಡಿ ಇಂಪಾರ್ಟೆಂಟ್ ವಿಷಯಗಳನ್ನು ಲಾಂಗ್ ಟರ್ಮ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇಟ್ಸ್ ಲೈಕ್ ಎ ಸೇವಿಂಗ್ ಯುವರ್ ಇಂಪಾರ್ಟೆಂಟ್ ಫೈಲ್ಸ್ ಆನ್ ಎ ಹಾರ್ಡ್ ಡ್ರೈವ್. ಸರಿ, ಹಾಗಾದರೆ ಕನಸುಗಳು ಯಾಕೆ ಬೀಳುತ್ತೆ? ವೈ ಡು ವಿ ಡ್ರೀಮ್? ನಿದ್ದೆಯಲ್ಲಿ REM ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅನ್ನೋ ಒಂದು ಸ್ಪೆಷಲ್ ಸ್ಟೇಜ್ ಬರುತ್ತೆ. ಇಲ್ಲಿ ನಮಗೆ ಅತಿ ಹೆಚ್ಚು ಕನಸುಗಳು ಬೀಳೋದು. ಕನಸುಗಳ ಬಗ್ಗೆ ವಿಜ್ಞಾನಿಗಳಿಗೆ ಇನ್ನೂ ಎಕ್ಸಾಕ್ಟ್ ಕಾರಣ ಗೊತ್ತಿಲ್ಲ, ಆದರೆ ಕೆಲವು ಇಂಟ್ರೆಸ್ಟಿಂಗ್ ಥಿಯರೀಸ್ ಇವೆ. ಎಮೋಷ್ನಲ್ ಫಸ್ಟ್ ಏಡ್. ಈ ಥಿಯರಿ ಪ್ರಕಾರ ಕನಸುಗಳು ನಮ್ಮ ಎಮೋಷ್ನಲ್ ಪ್ರಾಬ್ಲಮ್ಸ್ಗೆ ಫಸ್ಟ್ ಏಡ್ ಕೊಟ್ಟ ಹಾಗೆ. ಹಗಲಿನ ಸ್ಟ್ರೆಸ್, ಭಯವನ್ನು ಪ್ರೋಸೆಸ್ ಮಾಡಿ ನಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸಿಮ್ಯುಲೇಟರ್. ಇದರ ಥಿಯರಿ ಪ್ರಕಾರ ಕನಸು ಅನ್ನೋದು ಒಂದು ವರ್ಚುವಲ್ ರಿಯಾಲಿಟಿ ಸಿಮ್ಯುಲೇಟರ್. ರಿಯಲ್ ಲೈಫ್ನಲ್ಲಿ ಬರೋ ಪ್ರಾಬ್ಲಮ್ಸ್ಗೆ ಪ್ರಾಕ್ಟೀಸ್ ಮಾಡೋ ಜಾಗ ಇದು ಅಂತ. ಮೂರನೇದು ರ್ಯಾಂಡಮ್ ಫೈರಿಂಗ್. ಕೆಲವು ವಿಜ್ಞಾನಿಗಳು ಹೇಳ್ತಾರೆ ನಿದ್ದೆಯಲ್ಲಿ ಬ್ರೈನ್ ರ್ಯಾಂಡಮ್ ಸಿಗ್ನಲ್ಗಳನ್ನು ಫೈರ್ ಮಾಡುತ್ತೆ, ಅದಕ್ಕೊಂದು ಕತೆ ಕಟ್ಟೋದೇ ಕನಸು ಅಂತ. ಸೊ ಸ್ಲೀಪ್ ಅನ್ನೋದು ಟೈಮ್ ವೇಸ್ಟ್ ಅಲ್ಲ, ಇಟ್ಸ್ ಅನ್ ಎಸೆನ್ಷಿಯಲ್ ಫಂಕ್ಷನ್ ಫಾರ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಅದು ನಮ್ಮ ಬ್ರೈನನ್ನು ಕ್ಲೀನ್ ಮಾಡುತ್ತೆ, ಮೆಮೊರೀಸನ್ನು ಸೇವ್ ಮಾಡುತ್ತೆ, ನಮ್ಮನ್ನು ಎಮೋಷ್ನಲಿ ಹೀಲ್ ಮಾಡುತ್ತೆ. ಸೊ ಇವತ್ತಿನಿಂದ ನಿಮ್ಮ ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡಿ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.